ಗುರುಕುಲ ಸಿಂಹಾಸನದಿ ಛಲವ ಬಿಡದ ಶೌರ್ಯದಿ ಛಲವ ಬಿಡದ ಶೌರ್ಯದಿ ಏಕೈಕದರ ಎನಿಸಿ ಬಾಳುತ್ತೆ ಸೊಡಿ ಇರುವರೆಯ ಎನಗೆ ಸರಿ ಸೊಡಿ ಹೀಗಿರುವಲ್ಲಿ ಸೊಡಿ ಎನಗೆ ಸರಿ ಸೊಡಿ ಗುರುಕುಲ ಸಿಂಹಾಸನದಿ ಛಲವ ಬಿಡದ ಶೌರ್ಯದಿ ಏಕೈಕದರ ಎನಿಸಿ ಬಾಳುತ್ತೆ ಸೊಡಿ ಇರುವರೆಯ ಎನಗೆ ಸರಿ ಸೊಡಿ ಇರುವರೆಯ ತಾತ ಏನು ಹೇಳುತ್ತಿರುವಿರಿ? ಹಸಿದ ಹೆಬ್ಬುಲಿಗೆ ಮೇಕೆ ದೊರೆಯುವಂತೆ ಈ ನನ್ನ ಮಾವ ಶಕುನಿ ಇರುವವರೆಗೂ ಯಾರು ಸಹ ಏನು ಮಾಡಲು ಸಾಧ್ಯವಿಲ್ಲ. ಈ ಕುರುಕುಲ ಪ್ರದೀಪನು ಮನಸ್ಸು ಮಾಡಿದ್ದೆ ಆದರೆ ಏನನ್ನು ಬೇಕಾದರೂ ಸಾಧಿಸಬಹುದು ತಾತ, ಏನನ್ನು ಬೇಕಾದರೂ ಸಾಧಿಸಬಹುದು. ದುರ್ಯೋಧನ, ನನ್ನ ಸಲಹೆ ಏನಿದೆ? ಇದಕ್ಕೆಲ್ಲ ಮೂಲ ಕಾರಣ ನನ್ನ ತಂದೆಯವರಾದ ಗಾಂಧಾರಪದ ದಾಳುಗಳೇ ಇದಕ್ಕೆ ಮೂಲ ಕಾರಣ. ದುರ್ಯೋಧನ, ಶಕುನಿ, ಏನು ಹೇಳುತ್ತಿರುವೆ? ಈ ನಿನ್ನ ಮಾತುಗಳು ನನ್ನನ್ನು ಸುಡುತ್ತಿರುವವು. ಅಲ್ಲದೆ ಆದರ್ಶ ರಾಣಿಯಾದ ಕುಂತಿಯೂ ಸಹ ದಗ್ಧಳಾಗುತ್ತಿರುವಳು. ಆಧಾರಸ್ಥ ಧರ್ಮರಾಯನು ಅಗ್ನಿಪಾಲಾಗುತ್ತಿರುವನು. ಆಧಾರ ಸ್ತಂಭಗಳೆಂದು ನಂಬಿದ್ದ ನೀವು ಭೀಮನ ಗದೆಯು, ಅರ್ಜುನನ ಧನುರ್ವಿದ್ಯಾಭ್ಯಾಸವು, ನಕುಲ ಸಹದೇವರ ಶಾಸ್ತ್ರ ಪರಿಣಿತಿಯು ಇಂದು ಭಸ್ಮವಾಗುತ್ತಿರುವುದು. ಈ ವಿಚಾರವಾಗಿ ಹಲವಾರು ವಿಷಯಗಳನ್ನು ನಿಮ್ಮ ಮುಂದಿಡಲು ನಾನು ಯೋಚಿಸುತ್ತಿದ್ದೇನೆ. ಆದರೆ ಸಮಯವಿಲ್ಲ, ಬಂದು ನಿಮ್ಮನ್ನು ನೋಡುವೆನು. ಮಾವ, ಸಹೋದರ, ಪಿತಾಮಹರು ಏನು ಹೇಳದೆ ಹೊರಟು ಹೋದ್ರಲ್ಲ, ಏನು ಮಾಡುವುದು? ಗೌರವೇಶ್ವರ, ಕುರಪತಿಯೇ ಯೋಚಿಸದಿರಲಿ, ಕುರಪತಿಯೇ ಯೋಚಿಸದಿರಲಿ. ಹಣ ದುರುಳ ಪಾಂಡವರ ಮದವ ನಡಗಿಸುವೆ. ಪಾತನ ಚಿರವಂ ಪಾತನ ಚಿರವಂ ಧರಳಿಗೆ ಉಳಿಪೆನೆನುತ್ತ ಶಪಥವನ್ನು ಗೈದನು ನಾನು. ದುರ್ಯೋಧನ, ಈ ಭೀಷ್ಮರು ನೆಪ ಮಾತ್ರಕ್ಕೆ ನಿನ್ನಲ್ಲಿದ್ದು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತವನ್ನು ವಹಿಸುವರು. ಆ ಚಿಂತೆಯನ್ನು ಬಿಡು. ನಿನಗೆ ನಮ್ಮೆಲ್ಲರ ಸಹಾಯವು ಇರುವಾಗ ನಿನಗೆ ಯಾವ ವೈರಿಗಳು ಏನು ಮಾಡಬಲ್ಲರು ಕೌರವೇಶ್ವರ? ಅಲ್ಲದೆ ಕೃಷ್ಣನ ಸಹಾಯವು, ಶ್ರೀಕೃಷ್ಣನ ಸಹಾಯವು ಪಾಂಡವರಿಗೆ ಇದ್ದರೂ ಸಹ ಅದು ನಿಷ್ಪ್ರಯೋಜನವಾದೀತು. ಹೀಗಿರುವಲ್ಲಿ ನಮ್ಮನ್ನು ಎದುರಿಸಬಲ್ಲ ವೀರಾದಿ ವೀರರು ಯಾರ್ಯಾರು ಕೌರವೇಶ್ವರ? ಭಲೇ ಭಲೇ ಕರ್ಣಭೂಪಾಲ, ನಿನ್ನ ಅಂತ ವೀರ ಪರಾಕ್ರಮಿಯು ನನಗಿರುವಾಗ ನಮಗೆ ಅಪಜಯವೆಂದರೆ
ಸಹೋದರ ಅಗ್ರಜ ದುರ್ಲಭ ಸಿಕ್ಕಿದ್ದು ಬಗೆದು ಪಡೆದ ನಾನು ಜಯವನ್ನು ಬರೇ ಸಹೋದರ ದುರ್ಲಭ ಸಿಕ್ಕಿದ್ದು ಬಗೆದು ಪಡೆದ ನಾನು ಜಯವನ್ನು ಪಡೆದ ನಾನು ಜಯವನ್ನು ಪಡೆದ ನಾನು ಜಯವನ್ನು ತಡೆಯೊಳಗೆ ಸರಿಯದವರು ಧೀರರಂತೆ ಬೆಳೆಯುವೆ ತಡೆಯೊಳಗೆ ಸರಿಯದವರು ಧೀರರಂತೆ ಬೆಳೆ ಅದಮರನ್ನು ಕೊಂದು ನಾನು ವಿಜಯವನ್ನು ಪಡೆಯುವೆ ಅದಮರನ್ನು ಕೊಂದು ನಾನು ವಿಜಯವನ್ನು ಪಡೆಯುವೆ ವಿಜಯವನ್ನು ಪಡೆಯುವೆ ವಿಜಯವನ್ನು ಪಡೆಯುವೆ ಅಗ್ರಜ ಇದು ಏನು ಹೀಗೆ ಹೇಳುತ್ತಿರುವಿರಿ ಇವರುಗಳ ಬೆಂಬಲ ನಮಗಿರುವಲ್ಲಿ ನಮಗೆ ಯಾವ ಭೀತಿ ಎಂದರೇನು ನಮಗೆ ಭಯವೆಂದರೇನು ನಿಮ್ಮ ಮನಸ್ಸಿನ ಆಲೋಚನೆಯನ್ನು ಬಿಡೋ ಅಗ್ರಜ ಕೌರವೇಶ್ವರ ನಿನಗಾಗಿ ಸಾಧಿಸುತ್ತಿರುವ ಆ ಕಾರ್ಯವು ನನ್ನ ಹೃದಯದ ಮಧ್ಯಭಾಗದಲ್ಲಿದೆ. ಅದನ್ನು ಚಿಂತಿಸಬೇಡ, ಇನ್ನು ಚಿಂತಿಸಬೇಡ ದುರ್ಯೋಧನ. ಮಾವ, ನಿಮ್ಮ ಸಲಹೆ ಹೊರತು ನಾನು ಏನನ್ನೂ ಯೋಚಿಸುವುದಿಲ್ಲ. ನಾರಾಯಣ ನಾರಾಯಣ. ಅಗ್ರಜ, ಪೂಜ್ಯರಾದ ನಾರದರು ಬರುತ್ತಿರುವರು. ಏನು, ನಾರದರು ಬರುತ್ತಿರುವೆ? ಬರಲಿ, ಬಹಳ ಸಂತೋಷ. ಏನೋ ವಿಶೇಷ ವರ್ತಮಾನವಿರಬಹುದು. ನಾರಾಯಣ ನಾರಾಯಣ. ಜಗವೊಂದು ನಿನ್ನಯ ನಾಟಕರಂಗ, ಜಗವೊಂದು ನಿನ್ನಯ ನಾಟಕರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವೊಂದು ನಿನ್ನಯ ನಾಟಕರಂಗ. ನಾರಾಯಣ ನಾರಾಯಣ. ಏನಯ್ಯ ಹರಿ ನಿನ್ನ ಆಂತರ್ಯ, ಹರಿಯೇನಯ್ಯ ಹರಿ ನಿನ್ನ ಆಂತರ್ಯ, ಅದರೊಳಗಿರುವ ಆಂತರ್ಯವೇನಯ್ಯ, ಅದರೊಳಗಿರುವ ಆಂತರ್ಯವೇನಯ್ಯ, ಇದನ್ನರಿಯದ ಪರಮಾತ್ಮ ಸಾಧನ, ಇದನ್ನರಿಯದ ಪರಮಾತ್ಮ ಸಾಧನ, ಅನುದಿನ ನಿನ್ನನು ಭಜಿಪೆನು ಎನ್ನಯ್ಯ, ಅನುದಿನ ನಿನ್ನನು ಭಜಿಪೆನು ಎನ್ನಯ್ಯ. ಜಗವೊಂದು ಜಗವೊಂದು ನಿನ್ನಯ ನಾಟಕರಂಗ, ಅದುವೇ ಮನುಜನ ಬಾಳಿನ ರಂಗ. ಜಗವೊಂದು ನಿನ್ನಯ ನಾಟಕರಂಗ, ನಾಟಕ ರಂಗ. ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸಿ. ಎಲ್ಲರೂ ನಮಸ್ಕರಿಸಿದರು. ಈ ದುರ್ಯೋಧನನು ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ನಾನು ಯಾವ ಸ್ಥಾನಕ್ಕೆ ಹೋದರೂ ದೇವಾನು ದೇವತೆಗಳು ಕೂಡ ನನ್ನನ್ನು ಸತ್ಕರಿಸಿ ನಮನ ಮಾಡುವರು. ಈ ದುರ್ಯೋಧನನು ಸುಮ್ಮನೆ ಕುಳಿತಿರುವನಲ್ಲ. ನಾರದರೇ, ಕೌರವೇಶ್ವರ. ಬಹಳ ದೂರದಿಂದ ಬಂದಿರುವಿರಿ, ಆಯಾಸವಾಗಿರುವುದು. ಬಂದು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ದುರ್ಯೋಧನ. ನಾರದರೇ, ಕೌರವೇಶ್ವರ. ನಾರದರೇ, ಕೌರವೇಶ್ವರ. ನಿಮಗೆ ಎಂಗಳೆಯರ ನರ್ತನವೆಂದರೆ ಬಹಳ ಆನಂದವಲ್ಲವೇ? ಏನು ಮಾಡುವುದಯ್ಯ, ಹೋದ ಕಡೆ ಬಂದ ಕಡೆ ನೋಡಿ ಅಭ್ಯಾಸವಾಗಿರುವುದು. ನಿಮ್ಮಲ್ಲೇನಾದರೂ ಇರುವುದೇ? ಹೌದು ಹೌದು ನಾರದರೇ. ಯಾರಲ್ಲಿ ಆ ನರ್ತಕಿಯರನ್ನು ಬರಮಾಡಿ. ಸಹೋದರ, ಆ,
ರಾಜೇಶ್ವರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕುರುವಂಶ ಕುಲ ತಿಲಕ ಮುಕುಟೇಶ್ವರ ವೀರ ಕರುಣಾಳ ಕುರುಪರ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಕೌರವೇಶ್ವರ ಸುಯೋಧನ ಮಿತಕ ಜಣ್ಣು ತಾಕದೆ ಮಿತಕ ಜಣ್ಣು ತಾಕದೆ ಮಿತಕ ಜಣ್ಣು ತಾಮ್ 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 ತಾಕದೆ ಮಿತಕ ಜಣ್ಣು ದಿ ಮಿತಕ ಜಣ್ಣು ತಾಕದೆ ಮಿತಕ ಜಣ್ಣು ತಾಮ್ 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 ಮಿತಕ ಜಣ್ಣು ದಿ ಮಿತಕ ಜಣ್ಣು ತಾಕದೆ ಮಿತಕ ಜಣ್ಣು ತಾಮ್ 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 ಮಿದಕ ಜನು ತಾಮ್ 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 ಜಗತಿ ಮಿದಕ ಜನು ತಾಮ್ 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 ಜಗತಿ ಮಿದಕ ಜನು ದಿ ಮಿದಕ ಜನು ತಗದಿ ಮಿದಕ ಜನು ದಿ ಮಿದಕ ಜನು ಅದ ದಿತ್ತಗ ನಕಜಂ ತಜಂ ತರಿದಗ ದಿತ್ತಗ ನಕಜಂ ತಜಂ ತರಿ ತರಿತ ತಜನು ತಕಿಟ ತದಿ ಮಿದಕ ಜನು ತರಿತ ತಜನು ತಕಿಟ ತದಿ ಮಿದಕ ಜನು ತರಿತ
ಕಿಡತಕ ತರಿ ಕಿಡತಕ ಗಜಂ ತಜಂ ತರಿದಗ ದಿತ್ತಗನ ಗಜಂ ತಜಂ ತರಿ ತಾಂಕಡತಕ ದರಗಿಡತಕ ತಾಂಕಡತಕ ದರಗಿಡತಕ ದರಗಿಡತಕ ತಾಂಕಡತಕ ದರಗಿಡತಕ ತಾಂಕಡತಕ ದರಗಿಡತಕ ದರಗಿಡತಕ ದಿತ್ತಗನ ಗಜಂ ತಜಂ ತರಿದಗ ದಿತ್ತಗನ ಗಜಂ ತಜಂ ತರಿ ತಾಂಕಡತಕ ದರಗಿಡತಕ ದದ್ದಿ ಗಿಣ್ಣತಂ ತಾಂಕಡತಕ ದರಗಿಡತಕ ದದ್ದಿ ಗಿಣ್ಣತಂ ಕಡುಬೈರಿ ನಮ್ಮ ಹಸ್ತಿನಾಪುರ ತೊಡೆಯ ದಾರಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರ ತೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗಲಿ ಇವನಿಗೆ ಸರಿಸ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗರು ಇವನಿಗೆ ಸರಿಸಾಟಿ ಯಾರಿಗರು ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಚಲದಂತ ಕುರುವಂಶ ಕುಲತಿಲಕ ಚಲದ ಕರುಣಾಳ ಕುರುಬು ರಾಜೇಶ್ವರ ಕುರುವಂಶ ಕುಲತಿಲಕ ಮುಕುಟೇಶ್ವರಾದಿ ಕರುಣಾಳ ಕುರುಬು ರಾಜೇಶ್ವರ 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 ಯಾರಲ್ಲಿ ಏರ್ಪಡೆ ಆ ನಮ್ಮ ರಾಜನರ್ತಕರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ಬೆಳಕಿಗೆ ನಾರದರೆ ಗೌರವೇಶ್ವರ, ಹೇಗಿತ್ತು ನಮ್ಮ ರಾಜರಮನೆಯ ನರ್ತನ? ಬಹಳ ಸೊಗಸಾಗಿತ್ತು. ಹದಿರಲ್ಲಿ ನಾರದರೆ, ನೀವು ಅಖಂಡ ಭೂಮಂಡಲದ ಸುತ್ತಾಡಿ ಬಂದಿರುವಿರಿ. ನನಗೆ ಸರಿಸಮನಾದ ವೀರರು ಯಾರಾದರೂ ಇರುವರೇ ನಾರದರೆ? ಗೌರವೇಶ್ವರ, ನಿನ್ನಂತಹ ಏಕಚಕ್ರಾಧೀಶ್ವರನನ್ನು ನಾನು ಈ ತ್ರಿಭುವನದಲ್ಲೇ ನೋಡಲಿಲ್ಲ. ಆದರೇನು, ನಾವು ಯಾವ ಲೋಕಾಂತರಕ್ಕೆ ಹೋದ ಕ್ಷಣದಲ್ಲಿಯೇ ದೇವಾನು ದೇವತೆಗಳು ಕೂಡ ನನಗೆ ಸತ್ಕರಿಸಿ ನಮನ ಮಾಡುವರು. ನೀನು ಸುಮ್ಮನೆ ಕುಳಿತಿರುವೆಯಲ್ಲ. ನಾರದರೆ, ಏಕಚಕ್ರಾಧೀಶ್ವರಾದ ನಾನು ರಾಜಾದಿರಾಜರಿಸಿ ಯಾರ ಕಾಲಿಗೂ ನಮಸ್ಕರಿಸುವುದೆಂದು ಶಪಥ ಮಾಡಿರುವೆನು. ಅದು ಅಲ್ಲದೆ ನಿಮ್ಮಂತಹ ಸಾಧುಗಳ ಕಾಲಿಗೆ ನಮಸ್ಕರಿಸಿದೆ ನನ್ನ ಐಶ್ವರ್ಯಕ್ಕೆ ಕುಂದುಂಟಾಗುವುದಿಲ್ಲ ನಾರದರೆ, ಕುಂದುಂಟಾಗುವುದಿಲ್ಲವೇ? ನಾರಾಯಣ ನಾರಾಯಣ. ಹೌದು ದುರ್ಯೋಧನ, ನೀನು ಹೇಳುವುದು ಸಹಜ.
ಆದರೆ ನೀನು ಮಾಡಿರುವ ಪ್ರತಿಜ್ಞೆಯನ್ನು ತಪ್ಪಿದರೆ ನಿನ್ನ ಪರಾಕ್ರಮಕ್ಕೊಂದುಂಟಾಗುವುದು. ನೀನಾದರೂ ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಶಪಥ ಮಾಡಿರುವೆ. ಈ ಮಾತು ನಿನ್ನ ಜ್ಞಾಪಕದಲ್ಲಿರಲಿ. ನಾನಿನ್ನು ಬರುವೆನು. ನಾರಾಯಣ ನಾರಾಯಣ ನಾರಾಯಣ. ನನ್ನ ಹಾರ್ಭಟವನ್ನು ಕೇಳಿ ನೋಡಿ ಅದರ ಹಲ್ಲಾಡಿ ಬೆದರಿ ಬೆಂಡಾಗಿ ಹೋದ ಈ ನರದ ಅಥವಾ ನಾನು ಎದ್ದು ನಮಸ್ಕರಿಸ ಇದ್ದಕ್ಕೆ ಹೊರಟೇ ಹೋದನಲ್ಲ. ಏನು ಮಾಡುವುದು ಮಾವ, ಏನು ಮಾಡುವುದು? ದುರ್ಯೋಧನ, ಆ ಪಾಂಡವರ ವೇದನೆಯನ್ನು ನಿನ್ನಲ್ಲಿ ತಿಳಿಸಲು ಬಂದಿರುವರೋ ಏನು? ಕರ್ಣ, ದುರ್ಯೋಧನ, ನಿಜವೆಂದು ಭಾವಿಸಬೇಕು. ಆ ಪಾಂಡವರು ಎಲ್ಲೇ ಇದ್ದರೂ ಸರಿ, ಅವರನ್ನು ಹುಡುಕಿ ನೋಡೋಣ. ಹಾಗಾದರೆ ನಡೆಯಿರಿ. ಆ ಪಾಂಡವರು ಎಲ್ಲಿದ್ದರೂ ಸರಿ ಹುಡುಕಿ ಮತ್ತಷ್ಟು ಕಷ್ಟಕ್ಕೆ ಗುರಿಪಡಿಸೋಣ. ಹೋಗೋದರೆ ನಡೆಯಲಿ, ಹೋಗೋಣ. ನಡೆಯಿರಿ, ಹೋಗೋಣ. ಚಲ ನಾನು ಬಂದ ಕಾರ್ಯವು ಸಾರ್ಥಕವಾಯಿತು. ದುರ್ಯೋಧನನು ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಶಪಥ ಮಾಡಿರುವನು. ಆಗಲಿ, ಈ ಕಥೆಯನ್ನು ನಿರ್ಮಿಸಿ ತೋರಿಸಲು ನಾನೀಗಲೇ ಕೃತವರ್ಮನ ಆಸ್ಥಾನಕ್ಕೆ ಹೋಗಿಬರುವನು. ನಾರಾಯಣ ನಾರಾಯಣ. ಶೇಷ ಶಯನ ಸಂಕಲ್ಪವದನ ಶೇಷ ಶಯನ ಸಂಕಲ್ಪವದನ ಲಕ್ಷ್ಮೀ ರಮಣ ಸುಂದರ ಶರಣ ಲಕ್ಷ್ಮೀ ರಮಣ ಸುಂದರ ಚರಣ ಇದನರಿಯದ ಪರ ಆತ್ಮ ಸಾಧನ ಇದನರಿಯದ ಪರ ಆತ್ಮ ಸಾಧನ ಅನುದಿನ ನಿನ್ನನು ಬದಿಪೆನು ಎನ್ನಯ್ಯ ಅನುದಿನ ನಿನ್ನನು ಬದಿಪೆನು ಎನ್ನಯ್ಯ ಇಂದು ನಿನ್ನಯ ನಾಟಕರಂಗ ಅದುವೇ ಮನುಜನ ಬಾಳಿನ ರಂಗ ಜಗವಂದು ನಿನ್ನಯ ನಾಟಕ ರಂಗ ನಾಟಕ ರಂಗ ಕೃಷ್ಣನ ಹೆಸರೇ ಲೋಕಪ್ರಿಯ ಕೃಷ್ಣನ ಹೆಸರೇ ಲೋಕಪ್ರಿಯ ದೇವನ ನೆನೆದರೆ ನಿಲ್ಲಮಯ ಕೃಷ್ಣನ ಹೆಸರೇ ಲೋಕಪ್ರಿಯ
ಇದೇನಿದು? ಇಷ್ಟು ವೇಳೆ ಆದರೂ ಮಾಧವನ ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ? ನನ್ನ ಮಂದಿರಕ್ಕೆ ಬರುತ್ತೇನೆ ಎಂದು ಹೇಳಿ ಎಲ್ಲಿ ಹೋದರು ಈ ನನ್ನ ಸ್ವಾಮಿಯು? ಆಹಾ, ಎಲ್ಲಿಯದು ಈ ಅಪೂರ್ವ ಪರಿಮಳ? ಓಹೋ, ಆ ನನ್ನ ಸೌತಿಯಾದ ರುಕ್ಮಿಣಿ ಮಂದಿರದಿಂದಲೇ ಬರುವಂತೆ ಭಾಸವಾಗುತ್ತಿರುವುದು. ನನ್ನ ಸ್ವಾಮಿ ಇಲ್ಲದಿದ್ದರೆ ನನಗೆ ಎಷ್ಟೊಂದು ಬೇಸರವಾಗುತ್ತಿರುವುದು. ಈ ನನ್ನ ಸಂಕಟವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಬರಲಿ, ನನ್ನ ಸ್ವಾಮಿಯೇ ಬರಲಿ. ಸ್ವಾಮಿ, ಸತ್ಯಭಾಮ, ಬಿಡಿ ಸ್ವಾಮಿ. ಭಾಮ, ನಿನಗಿಷ್ಟೊಂದು ಬೇಸರವೇ? ಓಹೋ, ಆಗ್ರಹ ತುಂಬಿದರೂ ಮುದ್ದಾಯಿ ಕಾಣುವ ಬೆಳದಿಗಳ ವಿಗ್ರಹ ಮುನಿಸು ಹೆಚ್ಚಿದಷ್ಟು ಸೊಗಸು ಇರುತ್ತದೆ ಅಲ್ಲವೇ ಭಾಮ? ಹೌದೌದು ಭಾಮ. ಸ್ವಾಮಿ, ಸಾಕು ಮಾಡಿ ನಿಮ್ಮ ಮಾತುಗಳನ್ನು. ನನ್ನ ಮುಂದೆ ಬಂದು ಚಿನ್ನ ಬೆಳ್ಳಿ ಮೊದ್ದು ಎಂದು ಹೇಳುವಿರಿ. ಆದರೆ ಈ ಸೌಂದರ್ಯವತಿಯು ನಿಮಗಾಗಿ ಕಾದು ಕುಳಿತಿರಬೇಕಾದ್ರೆ ಆ ರುಕ್ಮಿಣಿಯನ್ನು ಏಕೆ ಕರೆದುಕೊಂಡು ಬಂದಿರಿ? ಕಾಡಿನ ಮಧ್ಯದಲ್ಲಿ ಜಾಂಬವತಿಯನ್ನು ಏಕೆ ಕೈ ಹಿಡಿದುಕೊಂಡಿರಿ? ಪಟ್ಟದರಸಿ ಆಗಬೇಕಾಗಿದ್ದ ನನ್ನನ್ನು ಏಕೆ ಈ ರೀತಿ ಕಡೆಗಣ್ಣಿನಿಂದ ನೋಡುತ್ತಿರುವಿರಿ? ಹೋಗಿ ಸ್ವಾಮಿ. ಓಹೋ, ಅರ್ಥವಾಯ್ತು. ನನ್ನ ಅಕ್ಕರೆಯ ಈ ಕೋಪ ನನಗೆ ಅರ್ಥವಾಯಿತು. ರುಕ್ಮಿಣಿ ಪಟ್ಟಮಹಿಷಿ ಆದರೆ ನೀನು ನನಗೆ ಇಷ್ಟ ಮಹಿಷಿ. ಜಾಂಬವತಿ ಕೈ ಮೊದಲು ಹಿಡಿದಿದ್ದರು ಈ ನಿನ್ನ ಕೈ ಹಿಡಿದಾಗಲೇ ಈ ನನ್ನ ಕರಗಳಿದ್ದು ಸಾರ್ಥಕವೆನಿಸಿ. ನಿಜವೇ? ಹೌದು ಭಾಮ, ಹೌದು. ಸ್ವಾಮಿ, ನನ್ನ ಮೇಲೆ ಇಷ್ಟೊಂದು ಅನುರಾಗವಿದ್ದರೆ ನನ್ನೊಡನೆ ಸಂತೋಷದಿಂದ ಕಾಲವನ್ನು ಕಳೆಯಬಹುದಲ್ಲ? ಹಾಗೆ ಆಗಲಿ ಪ್ರಿಯೆ. ಪಾಡಲಿನಾ ಸ್ವಾಮಿ, ಆವರಾಗವ ಪಾಡಲಿನಾ ಆವರಾಗವ ಪಾಡಲಿನಾ ಚೆಲುವೆ ಎನ್ನಲುವೆ ಬಾಳ್ಗೆಲುವೆ ಈ ಬಾರೆ ಆವರಾಗವ ಪಾಡಲಿನಾ. ಆವರಾಗವ ಮಾಡಲಿನಾ ಬಾಚಲುವೆ ಎನ್ನಲುವೆ ಬಾಚಲುವೆ ಈ ಬಾರೆ ಆವರಾಗವ ಮಾಡಲಿನಾ. ಅವರಾಗವ ಮಾಡಿ ಅವನ ಜವನಾಡಿ ಅವರಾಗವ ಮಾಡಿ ಅವನ ಜವನಾಡಿ ಅವ ಜೀವವ ಕೂಡಿಸಿ ನಿಂದು ನಲಿಯುವೆ ಮಾಮಾ ಬಾಮಾ ಸತ್ಯ ಬಾಮಾ ಜೀವವ ಕೂಡಿ ಅವರ ಗವ ಹಾಡಿ ಅವ ಜೀವವ ಕೂಡಿ ನೀನಿಂದು
ನಲಿಯುವೆ ಆವ ಜೀವವ ಕೂಡಿ ನೀನಿಂದು ನಲಿಯುವೆ ತುಳಸಿನ ಗುಹೆಯಲ್ಲಿ ಮಲಗಿದ ಮೈಯೋಳೆ ಕನಸಿನ ಗುಹೆಯಲ್ಲಿ ಮಲಗಿದ ಮೈಯೋಳೆ ವನಾಲಗಿ ಹರಿಯುವ ಜಲಧಾರೆ ವನಾಲಗಿ ಹರಿಯುವ ಜಲಧಾರೆ ಆವರಾಗವ ಆಡಲಿನ ಆಚೆಲುವೆ ಎನ್ನುವೆ ಬಾಳ್ಗೆಲುವೆ ನೀ ಬಾರೆ ಆವರಾಗವ ಆಡಲಿನ ಕಲಹಂಸ ಲಲಿತಾಶ್ವರೇ ಮನೋಹರೇ ವಿಕಸಿತ ಬಿಹಾರಿ ಬಾ ಚೆಲುವೆ 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 ಕಲಹಂಸ ಲಲಿತಾಶ್ವರೇ ಮನೋಹರೇ ವಿಕಸಿತ ಬಿಹಾರಿ ಬಾ ಚೆಲುವೆ ಮನಸ್ಸಿನ ಗುಹೆಯಲ್ಲಿ ಮಲಗಿದ ಹಿರಿಯಳೆ ಮನಸ್ಸಿನ ಗುಹೆಯಲ್ಲಿ ಮಲಗಿದ ಹಿರಿಯಳೆ ವನಾಲಗಿ ಹರಿಯುವ ಜಲಧಾರೆ ವನಾಲಗಿ ಹರಿಯುವ ಜಲಧಾರೆ ಆವರಾಗವ ಆಡಲಿನ ಚೆಲುವೆ ಎನ್ನುವೆ ಬಾಳ್ಗೆಲುವೆ ನೀ ಬಾರೆ ಆವರಾಗವ ಆಡಲಿನ ಮಾಮಾ ಮಾಮಾ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ. ಸ್ವಾಮಿ ರುಕ್ಮಿಣಿ ಪ್ರಿಯಾ ನೀಲಿ ಬಾಲಿನ ಚಂದಿರ ಧರೆಗೆ ಇಳಿದು ಬಾರ. ನೀಲಿ ಬಾಲಿನ ಚಂದಿರ ಧರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದ ದರೆ ನಾಟ್ಯ ಮಯೂರಿ ಸ್ವರ್ಗದ ದರೆ ನೀನು ಆಲಿಂಗನ. ವಾಸುದೇವ ಪ್ರಿಯೇ ಪ್ರಿಯಾ ಭಾಮ ನನ್ನ ಮಂದಿರನ್ನು ಬಿಟ್ಟು ಹೋಗುವುದಿಲ್ಲವೇ? ಹೋಗುತ್ತಿಲ್ಲ ಭಾಮ ಖಂಡಿತವಾಗಿಯೂ ಖಂಡಿತವಾಗಿಯೂ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ.
ಪ್ರಿಯೆ ವಾಸುದೇವ ಭಾಮ ಸತ್ಯಭಾಮ ತಡಬೇಕೆ ಬಾನನ್ನ ಬಳಿ ಸೇರಲು ಅಲ್ಲವೇ? ಹೌದು ಪ್ರಿಯೆ. ಅಲ್ಲಿ ನೋಡಿ, ಅಲ್ಲಿ ನೀಲಿ ಬಾನಿ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರೆ ನಾಟ್ಯ ಮಯೂರಿ ಸ್ವರ್ಗದ ಸರೆ ನೀನು ರಿಂಗನ. ಭಾಮ ಸ್ವಾಮಿ ಸತ್ಯ, ಪ್ರಿಯ ಸತ್ಯವಾಗಿ ಹೇಳ್ತೀನಿ ಕೇಳು. ಹೇಳಿ ಸ್ವಾಮಿ. ಇಂದಿನಿಂದ ಈ ಸತ್ಯಭಾಮ ಸನಿಹವಿರುವುದೇ ಸೌಭಾಗ್ಯ. ಅಬ್ಬಬ್ಬಾ, ಈ ಸಹಜ ಸುಂದರಿಯ ಸರಸವೇ ಸುಖದ ಸೋಪಾನ. ನಿಜ. ಈ ಹರವಿಂದ ವದನವೇ ಅಮೃತಪಾನ. ಅಬ್ಬಬ್ಬಾ ಸ್ವಾಮಿ, ಹಾಗಾದ್ರೆ ನನ್ನ ಒಂದು ಕೋರಿಕೆಯನ್ನು ನೆರವೇರಿಸಿಕೊಡುವಿರಾ? ಧಾರಾಳವಾಗಿ. ನೈದಲಿನಕ್ಕಾಗಲೇ ಶಶಿಗೆ ಸಂತೋಷ, ಆಹಾ, ಕಡಲು ಹುಕ್ಕಿದಾಗಲೇ ಬಳದಿಂಗಳ ಹರ್ಷ. ಅಬ್ಬಬ್ಬಾ, ನೀನು ಕೋರಿಕೆಗಳನ್ನು ಸಲ್ಲಿಸಿದಾಗಲೇ ಈ ಕೃಷ್ಣನಿಗೆ ಉಲ್ಲಾಸ. ಕೇಳಲೆ ಅದೇನು ಹೇಳ ಪ್ರಿಯೆ? ಸ್ವಾಮಿ, ಹಾಗಾದ್ರೆ ಈ ನಿಮ್ಮ ಪ್ರೇಮವೆಲ್ಲ ನನಗೆ ಇರಬೇಕು. ಸದಾ ಕಾಲದಲ್ಲಿ ನೀವು ನನ್ನ ಮಂದಿರದಲ್ಲಿ ವಾಸ ಮಾಡಬೇಕು. ನಾವು ಸರಸವಾಡುವ ಸಮಯದಲ್ಲಿ ಮರೆತು ಸಹ ನನ್ನ ಸವತಿಯ ಸುದ್ದಿಯನ್ನು ಮಾತ್ರ ಎತ್ತಬಾರದು. ಎಂದಿಗೂ ಸಹ ನೀವು ನನ್ನ ಮಾತನ್ನು ಸಹ ಮೀರಬಾರದು. ಇದನ್ನು ನೆರವೇರಿಸಿಕೊಡುವಿರಾ? ಭಾಮ, ಇಷ್ಟೇನೆ? ಇಷ್ಟೇ ಸ್ವಾಮಿ. ಅಷ್ಟೇನೆ. ಹಾಗೆ ಆಗಲಿ, ನೀನು ಹೇಳಿದಂತೆ ಆಗಲಿ. ಎಲ್ಲಿಯಾದರೂ ನಿನ್ನನ್ನು ಮರೆಯುವುದುಂಟೆ ಭಾಮ? ಸ್ವಾಮಿ, ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಈ ಕೃಷ್ಣ ಆಹಾ, ಸತ್ಯಭಾಮ ಪತಿ, ನಿಜವೇ? ಸತ್ಯಭಾಮ ಪ್ರಿಯ, ಅಬ್ಬಬ್ಬಾ, ಸತ್ಯಭಾಮ ವಿಧೇಯ. ನಂಬಲೆ ನಮ್ರೆ ಸತ್ಯ ಸತ್ಯ. ಅಲ್ಲಿ ನೋಡು, ಎಲ್ಲಿ ಸ್ವಾಮಿ? ಅಲ್ಲಿ ನೋಡು, ರುಕ್ಮಿಣಿಯು ಇತ್ತಲೇ ಬರುತ್ತಿರುವಳು. ಏನು? ಆ ನನ್ನ ಸವತಿಯಾದ ರುಕ್ಮಿಣಿ ಬರುತ್ತಿರುವಳೆ. ಹೋಗಿ ಪ್ರಿಯ. ಭಾಮ, ಸ್ವಾಮಿ, ನನ್ನೊಡನೆ ಮಾತನಾಡಬೇಡಿ ಸ್ವಾಮಿ. ಇಷ್ಟೊಂದು ಬೇಸರವೇ? ಬೇಸರವಲ್ಲವೇ? ಆ ನನ್ನ ಸವತಿಯು ನನ್ನ ಶಯನ ಮಂದಿರಕ್ಕೆ ಬಂದರೆ ನನಗೆ ಬೇಸರವಾಗುವುದಿಲ್ಲವೇ? ಆದರೂ ಕೂಡ ಹೋಗಿ ಸ್ವಾಮಿ, ನಿಮ್ಮ ನನ್ನ ಸವತಿ ಬರುತ್ತಿರೋಳು, ಅಲ್ಲೇ ಮಾತನಾಡಿಸಿ. ಸ್ವಾಮಿ ಪ್ರಾಣೇಶ್ವರ, ಎಲ್ಲಿಗೆ ಹೋಗುತ್ತಿರುವಿರಿ? ಇಲ್ಲೇ ಇರುವನಲ್ಲ. ಆಹಾ, ಆ ಭಾಮೆಯ ಮಂದಿರಕ್ಕೆ ಬಂದು ಇಲ್ಲೇ ಇರುವಿನಲ್ಲ ಎಂದು ಸುಳ್ಳನ್ನು ಸಹ ಹೇಳುತ್ತಿರುವಿರಿ. ಇಲ್ಲೇ ಇರುವನಲ್ಲ ಪ್ರಾಣೇಶ್ವರ. ರುಕ್ಮಿಣಿ, ಇವಳ ಮಂದಿರಕ್ಕೆ ಹೋಗಬೇಡಿ, ಬನ್ನಿ ನಮ್ಮ ಮಂದಿರಕ್ಕೆ ಹೋಗೋಣ. ಸ್ವಾಮಿ ಬನ್ನಿ ಸ್ವಾಮಿ. ಸ್ವಾಮಿ, ಎಲೆ ರುಕ್ಮಿಣಿ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನ ಶಯನ ಮಂದಿರಕ್ಕೆ ಬಂದು ನನ್ನ ಸ್ವಾಮಿಯನ್ನು ಕರೆದುಕೊಂಡು ಹೋಗುತ್ತಿರಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಮೊದಲು ಹೊರಡು. ಭಾಮ, ಭಾಮ, ನೀನು ಬಾ ಎಂದರೆ ಬರಬೇಕು, ಹೋಗುವುದರ ಹೊರಬೇಕೆ? ಹೋಗಬೇಕಲ್ಲವೇ? ಕಾದು ಕುಡಿದಿದ್ದ ಮೂಗಿನಲ್ಲಿ ಕುದಿಯಲಿ ಕೋಪ. ಹೋಗಿ ಸ್ವಾಮಿ. ಬನ್ನಿ ಸ್ವಾಮಿ. ಒಂದು ಮಾತನ್ನು ಕೇಳಿ. ಪ್ರಾಣೇಶ್ವರ, ಎಲ್ಲ ಸತರಿಗಿಂತಲೂ ನಿಮ್ಮಿಬ್ಬರ ಮೇಲೆ ನನಗೆ ಬಹಳ ಪ್ರೇಮ. ನನ್ನ ಮೇಲಲ್ಲವೇ? ಅದನ್ನು ಅರಿಯದೆ ನನ್ನ ಮೇಲಲ್ಲವೇ ನೀವು ಮಾತನಾಡುತ್ತಿರುವಿರಿ. ನನ್ನ ಮೇಲೆ? ನಿಮ್ಮ ಮೇಲೆ ಪ್ರೀತಿ ಇದೆ. ಸ್ವಾಮಿ, ನನ್ನ ಮೇಲೆ? ನನ್ನ ಮೇಲೆ ಪ್ರಿಯ. ನಿನ್ನ ಮೇಲೆ ಇರುವುದಲ್ಲ. ನಾನು ನಿಮ್ಮ ಪ್ರೀತಿಯ ಮಹಿಷಿ ಅಲ್ಲವೇ? ಹೌದು ಭಾಮ. ನಾನು ನಿಮ್ಮ ಪಟ್ಟದರ್ಶಿ ಅಲ್ಲವೇ? ಹೌದು ಹೌದು ರುಕ್ಮಿಣಿ. ನಾನು ನಿಮ್ಮ ಪ್ರೀತಿಯ ಪತ್ನಿ ಅಲ್ಲವೇ? ಹೌದು ಭಾಮ. ಹೌದು ಎಂದು ಅವಳ ಬಳಿ ಏನಕ್ಕೆ ಮಾತನಾಡುತ್ತಿರುವಿರಿ? ಹೋಗಿ ಸ್ವಾಮಿ. ಸ್ವಾಮಿ ಬಾರು ಪ್ರಿಯ. ಪ್ರಿಯೆ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು, ಶೃಂಗಾರ ಕಲ್ಪನೆಯ ಚಿತ್ತ
ತಾರಾಲೀನು ಮಮ ಪ್ರೇಮ ಚೈತನ್ಯನೇ ಓ ಬಾರೇ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೇ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೇ ಪ್ರೇಮನಾಯಕಿ ಓ ಬಾರೇ ಪ್ರೇಮನಾಯಕಿ ಸ್ವಾಮಿ ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಸ್ವಾಮಿ ಇದು ಮೋಸವಲ್ಲವೇ? ಬನ್ನಿ ಪ್ರಿಯ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಕೋಟಿ ತಾರಗಳ ನಿಂತಿರು ಮಿಗಿಲು ನಿಜವೇ? ನೋಡುತ್ತೀರಿ? ಕೋಟಿ ತಾರಗಳ ನಿಂತಿರು ಮಿಗಿಲು ಆದವಾಗಿ ನೀ ಬಾರೆ ಪ್ರೇಮ ಸುಧೆಯಳು ಓಹೋ ಪ್ರೇಮ ಸುಧೆಯಳು ರಾಗವಾಗಿ ನೀ ಬಾರೆ ಪ್ರೇಮ ಸುಧೆಯಳು ಓಹೋ ಪ್ರೇಮ ಸುಧೆಯಳು ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮನಾಯಕಿ ಓ ಬಾರೆ ಪ್ರೇಮನಾಯಕಿ ಸುರಕಿನ್ನರ ಲೋಕ ಕಣ್ಣಿಗೆ ನಾಚುವ ಲಿಂಗದ ಚೆಲುವೆರಿ ಚಿನ್ನಾದ ಮಾತಿ ಸುರಕಿನ್ನರ ಲೋಕ ಕಣ್ಣಿಗೆ ನಾಚುವ ಲಿಂಗದ ಚೆಲುವೆರಿ ಚಿನ್ನಾದ ಮಾತಿ ಕಾವ್ಯ ಗಮಕಗಳು ಮೋಚ ನಟನೆಗಳ ಕಾವ್ಯ ಗಮನಗಳ ಮೋಚ ನಟನೆಗಳ ಕೊಡತು ನೀನಲ್ಲವೇ ಅನ್ನಗಾತಿ ಓಹೋ ಚನ್ನಗಾತಿ ಪ್ರಿಯ. ಕೊಡತು ನೀನಲ್ಲವೇ ಅಂದಗಾತಿ ಓಹೋ ಚಂದಗಾತಿ ಬಾರೆ ಎಂದು ಮುಖಿ ಕೃಷ್ಣನ ಪಾದ ಸಖಿ ಬಾರೆ ಎಂದು ಮುಖಿ ಕೃಷ್ಣನ ಪಾದ ಸಖಿ ಬಾರೆ ಪ್ರೇಮನಾಯಕಿ ಓ ಬಾರೆ ಪ್ರೇಮನಾಯಕಿ ಬಾರೆ ಪ್ರೇಮನಾಯಕಿ ನಾಯಕಿ ನಾಯಕಿ ರುಕ್ಮಿಣಿ ಸ್ವಾಮಿ ಭಾಮ ಸ್ವಾಮಿ ಏಕೆ ಇಷ್ಟೊಂದು ಬೇಸರ ಮಾಡಿಕೊಂಡಿರುವೆ ನಿಮಗೆ ತಿಳಿಯದೆ ಏನೇ ಭಾಮೆ ಈ ನಿನ್ನ ಮಾತುಗಳು ಸಾಕು ನನ್ನ ಸ್ವಾಮಿಯನ್ನು ನನ್ನ ಅಂತಃಪುರಕ್ಕೆ ಕಳಿಸುವಳಾಗು ಬನ್ನಿ ಪ್ರಾಣೇಶ್ವರ ಸಾಧ್ಯವಿಲ್ಲ ನಾನೆಂದಿಗೂ ಸಹ ನನ್ನ ಸ್ವಾಮಿಯನ್ನು ನನ್ನ ಮಂದಿರದಿಂದ ಕಳಿಸುವುದಿಲ್ಲ ಹೊರಡು ಇಲ್ಲಿಂದ ಬನ್ನಿ ಸ್ವಾಮಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಂದನೂ ಕೂಡ ಕಾಲ ಕಳಿಬೇಕಲ್ಲವೇ ಸ್ವಾಮಿ ಹೌದು ರುಕ್ಮಿಣಿ ನಿಮ್ಮನ್ನು ರಾಕ್ಷಸರ ಬಂಧನದಿಂದ ರಕ್ಷಿಸಿಕೊಂಡು ನನ್ನ ಸ್ವಾಮಿಯಾಗಿಸಿಕೊಂಡ ನಾನೇ ನಿಮ್ಮಲ್ಲಿ ಕೃತಾರ್ಥಳಲ್ಲವೇನು ಹೌದು. ಆ ಭಾಮೆಯನ್ನು ಬಿಟ್ಟು ನನ್ನಲ್ಲಿಗೆ ಬನ್ನಿ ಸ್ವಾಮಿ ಭಾಮ ಮತಿಗೆಟ್ಟವಳಂತೆ ಮಾತನಾಡಬೇಡ ಸಾಕು ಸುಮ್ಮನಿರು ಏನೇ ಸ್ವಾಮಿ ನನ್ನ ಸ್ವಾಮಿ ಲಗ್ನವಾದಾಗ ನನಗೆ ಕೊಟ್ಟ ಪ್ರತಿಜ್ಞೆಯಂತೆ ನನ್ನ ಸ್ವಾಮಿಯು ನಡೆದುಕೊಳ್ಳುತ್ತಿರುವಳು ಇದಕ್ಕೆ ನನ್ನ ಸ್ವಾಮಿಯ ಪಾದವೇ ಸಾಕ್ಷಿ ಕೇಳಿ ತಿಳಿದುಕೋ ಆಹಾ ಈ ರೀತಿಯಾಗಿ ನಾ ಮಾತನಾಡುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ ನಿನಗೆ ನನ್ನ ಮಂದಿರಕ್ಕೆ ಬರುವುದಕ್ಕೆ ನನಗೆ ನಾಚಿಕೆ ಆಗುವುದಿಲ್ಲವೇ ಪ್ರಾಣೇಶ್ವರ ಸ್ವಾಮಿ ಪ್ರಾಣೇಶ್ವರಿ ನೋಡಿದ್ರೆ ಸ್ವಾಮಿ ಅವಳು ಪ್ರಾಣೇಶ್ವರಿ. ನೀವೇ ಹೇಳಬಾರ್ದೇನು ಏಕೆ ಹೀಗೆ ಮಾತನಾಡುತ್ತಿರುವೆ ಸ್ವಲ್ಪ ಸಂತೋಷ ಪಡೋಣವೇ ಆಹಾ ಇಷ್ಟು ಬೇಗನೆ ಹೌದು ರುಕ್ಮಿಣಿ
ನಿಮಗೆ ಸಂತೋಷವೇ, ನಮಗೆ ಪ್ರಾಣ ಸಂಕಟವಲ್ಲವೇ? ಹೌದು ಸ್ವಾಮಿ, ನನಗೂ ಸಹ. ಭಾಮ, ಹೋಗಲಿ ಬಿಡಿ, ನಿಮ್ಮ ಮಾತಿಗೆ ವಿರುದ್ಧವಾಡುವುದಕ್ಕೆ ನಿಮ್ಮ ಮಾತಿನಂತೆ ಆಗಲಿ ಬಿಡಿ ಪ್ರಿಯ. ಹೌದಲ್ಲವೇ? ಹೌದು ಭಾಮ. ನಿಮ್ಮ ನಡಿಗೆಯ ನೋಡಿ ಹಂಸವು ನಾಚಿತು. ಹೌದೇ? ನಿಮ್ಮ ನಾಟ್ಯವ ನೋಡಿ ನವಿಲು ಬೆರಗಾಯಿತು. ನಿಮ್ಮ ಮಗವನ್ನು ನೋಡಿ ಕಮಲವೂ ಹೊರಳಿತು. ಸ್ವಾಮಿ, ನಿಮ್ಮ ನಗುವನ್ನು ನೋಡಿ ಮಲ್ಲಿಗೆ ಹೂ ತಲೆಬಾಗಿತು. ಹೌದೇ? ರುಕ್ಮಿಣಿ, ನಿಮ್ಮ ನಗುವನ್ನು ನೋಡಿ ಮಲ್ಲಿಗೆ ಹೂ ತಲೆಬಾಗಿತು. ರುಕ್ಮಿಣಿ ಭಾಮಿನಿ ರುಕ್ಮಿಣಿ ಸತ್ಯಭಾಮಿನಿ ಮಧುಮಯ ರೂಪಿಣಿ ಮಾ ಮೋಹದಲಾರಿಯೇ ಬಾ ಮಧುಮಯ ರೂಪಿಣಿ ಬಾ ಮೋಹದಲಾರಿಯೇ ಬಾ ರುಕ್ಮಿಣಿ ಭಾಮಿನಿ. ಸುರಸುಂದರಿ ಬಾರೆ ನೀ ಚೆಲುವೆ ಸೌಂದರ್ಯದ ನಿಧಿಯೇ ನೀ ಒಲವೇ. ಸುರಸುಂದರಿ ಬಾರೆ ನೀ ಚೆಲುವೆ ಸೌಂದರ್ಯದ ನಿಧಿಯೇ ನೀ ಒಲವೇ. ನಾಟ್ಯ ಮಯೂರಿ ಚಂದ್ರ ಚಕೋರಿ ನಾಟ್ಯ ಮಯೂರಿ ಚಂದ್ರ ಚಕೋರಿ ಅಂದದ ಹತ್ತರೆಯೇ. ನಾಟ್ಯ ಮಯೂರಿ ಚಂದ್ರ ಚಕೋರಿ ಅಂದದ ಹತ್ತರೆಯೇ. ರುಕ್ಮಿಣಿ ಭಾಮಿನಿ ರುಕ್ಮಿಣಿ ಭಾಮಿನಿ ಮಧುಮಯ ರೂಪಿಣಿ ಬಾ ಮೋಹದರಾಣಿ ಬಾ ರುಕ್ಮಿಣಿ ಸತ್ಯಭಾಮಿನಿ. ರೂಪದಿ ನೀ ನೋಡೆ ನೀ ಹಂತವೋ ಕೋಪದಲ್ಲಿ ನೀ ನೋಡೆ ನೀ ಚಂದವೋ.
ಕೋಪದೆ ನೀ ನೋಡೆ ನೀ ಹಂತವೋ, ಕೋಪದಲ್ಲಿ ನೀ ನೋಡೆ ನೀ ಚಂದವೋ, ನಿನ್ನಯ ಮಾತಿಗೆ ಮನಸೋತೆನು, ನಿನ್ನಯ ಮಾತಿಗೆ ಮನಸೋತೆನು, ನಿನ್ನಯ ಪ್ರೀತಿಗೆ ಬೆರಗಾದೆನು, ನಿಮ್ಮಯ ಮಾತಿಗೆ ಮನಸೋತೆನು, ನಿಮ್ಮಯ ಪ್ರೀತಿಗೆ ಮರುಳಾದೆನು. ಕಣ್ಣೋಟವು ಎಂತ ಚಂದ, ಮೈ ಮಾಟವು ಎಂತ ಹಂದ, ಕಣ್ಣೋಟವು ಎಂತ ಚಂದ, ಮೈ ಮಾಟವು ಎಂತ ಹಂದ, ಸಾಧ್ಯ ಮಯೂರಿ ಚಂದ್ರ ಚಕೋರಿ ಅಂದದ ಹಂಸರೆಯೇ, ಸಾಧ್ಯ ಮಯೂರಿ ಚಂದ್ರ ಚಕೋರಿ ಅಂದದ ಹಂಸರೆಯೇ, ರುಕ್ಮಿಣಿ ಭಾಮಿನಿ, ರುಕ್ಮಿಣಿ ಸತ್ಯ ಭಾಮಿನಿ, ಮಧುಮಯ ರೂಪಿಣಿ ಬಾ, ಮೋಹದ ರಾಣಿಯೇ ಬಾ, ರುಕ್ಮಿಣಿ ಸತ್ಯ ಭಾಮಿನಿ. ರುಕ್ಮಿಣಿ, ಸ್ವಾಮಿ, ನಮ್ಮ ನಿಮ್ಮಲ್ಲಿಯ ಕಲಹವೇ ಸಕಲವನ್ನು ಅರ್ಥಳಾಗಿ ನೀನು ಈ ರೀತಿ ಮಾತನಾಡಬಹುದೇ? ರುಕ್ಮಿಣಿ, ಪ್ರಾಣೇಶ್ವರ, ನಾಳೆ ನೀನು ಮಂದಿರ ಬಗ್ಗೆ ಬರು, ಆಹಾ, ನೀನು ಹೊರಡು ರುಕ್ಮಿಣಿ, ಹೊರಡಲೆ. ಹೊರಡು ರುಕ್ಮಿಣಿ. ನನ್ನ ಮಂದಿರಕ್ಕೆ ಬರುವಿರೋ ಇಲ್ಲವಾದ್ರೆ ಈ ಭಾಮಿಯ ಮಂದಿರದಲ್ಲೇ ಇರುವಿರೋ ನನಗಂತೂ ತಿಳಿಯದು. ಸ್ವಾಮಿ, ನಾನಿನ್ನು ಹೊರಟು ಹೋಗುತ್ತಿರುವೆನು. ನಾಳೆ ನೀನು ಮಂದಿರಕ್ಕೆ ಬರುವೆನು, ನಾನಿನ್ನು ಹೊರಡುತ್ತಿರುವೆನು. ನೀನು ನಡೆ ರುಕ್ಮಿಣಿ, ಹೊರಡಲೆ. ಹೊರಡು ರುಕ್ಮಿಣಿ. ನನ್ನನ್ನು ಹೋಗೆಂದು ಹೇಳುತ್ತಿರುವಿರಿ ಅಷ್ಟೇ ಅಲ್ಲವೇ? ಪ್ರಿಯೆ, ಪ್ರಾಣೇಶ್ವರ, ಪ್ರಿಯೆ, ಇಲ್ಲಿಯೇ ಇದ್ದು ಬಿಡಿ. ಸ್ವಾಮಿ, ಓಹೋ, ಹೋದಳೇನು ಆ ನನ್ನ ಸವತಿ? ಹೋದಳು ಹೋದಳೆ? ಹೋದಳು. ಭಾಮ, ಸ್ವಾಮಿ, ಏಕೆ ಹೀಗಿರುವೆ? ನನ್ನಲ್ಲಿ ನಿನಗೆ ಇಷ್ಟೊಂದು ಬೇಸರವೇ? ಬೇಸರವಿಲ್ಲವೇ? ಏಕೆ ಬೇಸರ ಮಾಡಿಕೊಳ್ಳುವೆ? ಸತ್ಯಪತಿಯರಲ್ಲಿ ಸರಸ ಲಾಪಗಳಿರಬೇಕು ಹೊರತು ಕೋಪ ತಾಪಗಳಲ್ಲ. ಆಹಾ, ನೀನು ನನ್ನ ಪ್ರಾಣೇಶ್ವರಿ. ಹೌದಲ್ಲವೇ? ಹೌದು ಬಾಮ. ಸ್ವಾಮಿ, ದೇವಲೋಕದಿಂದ ಪಾರಿಜಾತ ಪುಷ್ಪವನ್ನು ತಂದಿರುವಿರಂತೆ. ಹೌದು. ಅದನ್ನು ರುಕ್ಮಿಣಿಯ ಮುಡಿಗೇರಿಸುತ್ತಿರುವಿರಂತೆ. ಹೌದು ಬಾಮ. ಇದು ಸತ್ಯವೇ? ಸತ್ಯ ಬಾಮ. ಪ್ರಿಯ ಭಾಮ, ಸ್ವಾಮಿ, ಇಷ್ಟೊಂದು ಏಕೆ ಬೇಸರ ಮಾಡಿಕೊಳ್ಳುವೆ? ಭಾಮ, ಸತ್ಯ ಭಾಮ, ಕೋಪವೇಕೆ ನನ್ನ ಪ್ರಣಯ ಧಾಮ, ಭಾಮ ಸತ್ಯ ಭಾಮ, ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ, ಭಾಮ ಸತ್ಯ ಭಾಮ, ಕೋಪವೇಕೆ ನನ್ನ ಪ್ರಣಯ ಧಾಮ. ಸ್ವಾಮಿ, ನನ್ನೊಡನೆ ಮಾತನಾಡಬೇಡಿ, ಒಳ್ಳೆ ಪ್ರಿಯ. ಸತ್ಯವ ಹೇಳುವೆ ಪ್ರೇಯಸಿ,
ಸ್ವರ್ಗ ಸೀಮಾ ಭಾಮ ಸತ್ಯಭಾಮ. ಯಾರೇ ಹಾಸರೆ ನಿನ್ನ ನಲ್ಮೆ ಹೊರತು ಸೌಖ್ಯವೆಲ್ಲಿದೆ? ಸತ್ಯವನ್ನೇ ಹೇಳಿದ್ದೀರಾ? ನಿನ್ನ ಹೊರತು ನನಗೆ ಯಾರೇ ಹಾಸರೆ ನಿನ್ನ ನಲ್ಮೆ ಹೊರತು ಸೌಖ್ಯವೆಲ್ಲಿದೆ? ನೀನೆ ಸಿಡುಕಿ ಕುಳಿತರೆ ಯಾರೇ ನನಗೆ ಹಾಸರೆ? ಕುಳಿತರೆ ಯಾರೇ ನನಗೆ ಹಾಸರೆ? ಮನ್ನಿಸಿ ನನ್ನನ್ನು ಪ್ರಸನ್ನಳಾಗಲೇ ಮನ್ನಿಸಿ ನನ್ನನ್ನು ಪ್ರಸನ್ನಳಾಗಲೇ ಭಾಮ ಸತ್ಯಭಾಮ. ಕೋಪವೇಕೆ ನನ್ನ ಪ್ರಣಯ ಭಾಮ ಭಾಮ ಸತ್ಯಭಾಮ. ನಿನ್ನ ಪ್ರೇಮ ನನ್ನ ಸ್ವರ್ಗ ಸೀಮಾ ಭಾಮ ಸತ್ಯಭಾಮ. ಕೋಪವೇಕೆ ನನ್ನ ಪ್ರಳಯ ಭಾಮ ಭಾಮ ಸತ್ಯಭಾಮ. ಕೋಪವೇಕೆ ನನ್ನ ಪ್ರಳಯ ಧಾಮ. ಭಾಮ, ಸ್ವಾಮಿ, ಯಾರೋ ಏನೋ ಹೇಳಿದ್ರು ಅಂತೇಳಿ ನೀನು ಕೇಳಬೇಕೆ? ಯಾರೇ ಏನು ಹೇಳಿದ್ರು ನೀನು ನನ್ನ ಪಟ್ಟದ ರಸಿ. ಹೌದು ಭಾಮ. ಹಾಗಾಗಿ ನಿನಗೆಲ್ಲ ಕೊಡಿಸುವುದನ್ನು ಕೊಡಿಸುವೆನು. ನಾವಿನ್ನು ನಮ್ಮ ಅಂತಃಪುರಕ್ಕೆ ಹೋಗೋಣವೇ? ಸ್ವಾಮಿ, ಹರಿಯದೆ ಮಾಡಿದ ನನ್ನ ತಪ್ಪನ್ನು ಮನ್ನಿಸಿ ನಡೀತಿ ಸ್ವಾಮಿ, ನನ್ನ ಅಂತಃಪುರಕ್ಕೆ ಹೋಗೋಣ. ಹಾಗೆ ಆಗಿತ್ತು ಭಾಮ. ಬನ್ನಿ, ಹೋಗೋಣವೇ? ಹೋಗೋಣವೇ. ಹಾಗೆ ಆಗಿದೆ. ಬನ್ನಿ ಸ್ವಾಮಿ.